ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತ ಸಾಹೇಬರೇ, ನಾನು ಇವತ್ತು ಮನವಿ ಮಾಡಿರುವ ಸ್ಥಳ ಕೀರ್ತಿನಗರ್ ಹೋಗುವ ರಸ್ತೆ, ಬಾಗಲಕೋಟೆ ರಸ್ತೆ ಎಲ್ಲಿ ಬರ್ತಕ್ಕ ಕೀರ್ತಿನಗರ್ ಸಾಯಿಬಾಬಾ ದೇವಸ್ಥಾನ ದ್ವಾರ ಬಾಗಿಲದಿಂದ ಏನು ರಸ್ತೆ ಇದೆ, ಈ ಕಡೆ ಎಡಗಡೆ ಕಂಪೌಂಡ್ ಇದ್ದಿದ್ದು ಜಡ್ಜ್ ಕ್ವಾರ್ಟರ್ಸ್ ಕಂಪೌಂಡ. ಈ ಬಲಗಡೆ ಏನು ಗಿಡಗಳು ಹಚ್ಚಿದ್ದೇವೆ, ಈ ಹಚ್ಚಿದ ಗಿಡಗಳು ಏನು 2 ಎಕರೆ ಕಡಿಮೆ ಅಂದರೆ ಒಂದು 2 ಎಕರೆ ಇದು ಗಾರ್ಡನ್ ಜಾಗ. ಇಲ್ಲಿ ಕೋಟೆಗೋಡೆ ಬಾಜು ಇರುವಂಥದ್ದು. ಈ ಥರ ಕಸ, ಕಲ್ಲು, ಮಣ್ಣು ಎಲ್ಲ ತಂದು ಗಲೀಜು ಮಾಡ್ತಾಯಿರ್ತಾರೆ. ಅದಕ್ಕಾಗಿ ಇದೊಂದು ಗಾರ್ಡನ್ ಮಾಡಬೇಕು. ಮೇಲೆ 2 ತೋಪಿದ್ದಾವೆ ಇದೇ ಒಂದು ಕೋಟೆಗುಡಿ ಮೇಲೆ. ಆ ತೋಪು ವೀಕ್ಷಣೆಗೆ ಇಲ್ಲಿಂದ ಈ ಗಾರ್ಡನ್ ಜಾಗದಿಂದನೇ ಒಂದು ಬ್ರಿಡ್ಜ್ ಟೈಪ್ ಆ ಕಡೆ ಮಾಡಿಕೊಂಡು ಅಲ್ಲಿ ಮ್ಯಾಲೆ ಸ್ಟೆಪ್ ಇದ್ದಾವೆ, ಸ್ಟೆಪ್ ಮೇಲೆ ಏರಿ ಮ್ಯಾಲೆ 2 ಗಾರ್ಡನ್ 2 ತೋಪ್ ಇದ್ದಾವೆ. ಆ ತೋಪ್ ವೀಕ್ಷಣೆ ಮಾಡಿ ಇದೊಂದು ಐತಿಹಾಸಿಕ ಪ್ರವಾಸಿ ಸ್ಥಾನ ಆಗ್ತದೆ ಅಂಥೇಳಿ ನಾನು 3-4 ವರ್ಷದಿಂದ ಸತತ ತಮ್ಮ ಗಮನಕ್ಕೆ ತರ್ತಾಯಿದ್ದು. ಆದರೂ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದು, ಎಷ್ಟು ಸಾರಿ ಹೇಳಿದರೂ ಕೂಡ ಇದು ಒಂದು ಗಾರ್ಡನ್ ಆಗುವಂಥ ಜಾಗ. ಇದು ನೋಡಿ, ಇಷ್ಟ ಕಂದಕ ಇದೆ. ಇದು ಒಂದು 10 ಫೀಟ್ ಈ ಕ್ವಾಟಿಗೋಡಿ ಬಿಟ್ಟು ಅಲ್ಲಿ ನೀರು ಹೋಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಪಿಚ್ಚಿಂಗ್ ಜೋಡಿಸ್ಕೊಂಡು ಇದೆಲ್ಲ ಜಾಗ ಯೂಸ್ ತೊಗೊಂಡು ಇದೊಂದು ಇಲ್ಲಿ ನೋಡಿ ಎಷ್ಟು ಕಸ ಗಲೀಜು ಎಷ್ಟೊಂದು ಹೊಲಸು ಮಾಡ್ತಾ ಇದ್ದಾರೆ ಅಂದರೆ ಲೆಕ್ಕನಿಲ್ಲ. ಅದಕ್ಕೆ ಈ ಹೊಲಸು ನಿವಾರಣೆಯೂ ಕೂಡ ಆಗ್ತದೆ. ಇದೊಂದು ಗಾರ್ಡನ್, ಒಳ್ಳೆ ಗಾರ್ಡನ್ ಮಾಡಿದರೆ ಇಲ್ಲಿ ಮೇಲೆ ವೀಕ್ಷಣೆಗಾಗಿ ಇಲ್ಲಿಂದ ಬ್ರಿಡ್ಜ್ ಇದೇನು ಈ ಗಾರ್ಡನ್ ಜಾಗದಿಂದ ಇದಕ್ಕೊಂದು ಬ್ರಿಡ್ಜ್ ಟೈಪ್ ಮಾಡಿ ಇಲ್ಲಿ ಸ್ಟೆಪ್ಪಿಗೆ ಕೂಡಿಸಿಬಿಟ್ರೆ ಆ ಸ್ಟೆಪ್ ಮುಖಾಂತರ ಮ್ಯಾಲೆ ಏರಿ ಹೋಗ್ಲಿಕ್ಕಾಗ್ತದೆ. ಆಮೇಲೆ ಇದೊಂದು ಪ್ರವಾಸಿ ಸ್ಥಾನ ಆಗ್ತದೆ. ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಗುಡಿ ಇದೆ. ಇದೊಂದು ಬಹಳ ಒಳ್ಳೆಯ ಸ್ಥಾನ ಆಗ್ತದೆ, ಐತಿಹಾಸಿಕ ಪ್ರವಾಸಿ ಸ್ಥಾನ ಆಗ್ತದೆ. ಮತ್ತು ಈ ಸ್ವಚ್ಛತಾ ಕೂಡ ಇಟ್ಕೊಂಡಂಗೆ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಸಾಕಷ್ಟು ಬಾರಿ ತಮಗೆ ಈ ಕುರಿತು ಮನವಿಯನ್ನು ಕೊಡಲಾಗಿದೆ. ಮತ್ತು ಖುದ್ದು ತಾವು ಬಂದು ನೋಡಿದ್ರಿ. ಮಾನ್ಯ ಶಾಸಕರು ಕೂಡ, ನಗರ ಶಾಸಕರು ಕೂಡ ಇಲ್ಲಿ ಏನು ಈ ಜಡ್ಜ್ ಕ್ವಾರ್ಟರ್ಸ್ಗೆ ಒಳಗೆ ಏನು ಖರ್ಚು ಮಾಡಿದ್ದಾರೆ, ಎಲ್ಲ ರಸ್ತೆ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಮೂಲಭೂತ ಸೌಲಭ್ಯಗಳ ಸಲುವಾಗಿ ಏನು ಒಳಗೆ ಬಂದಾಗ ಈ ಕ್ವಾರ್ಟರ್ಸ್ ಒಳಗೆ ಅವ್ರಿಗೆ ಜಡ್ಜ್ ಕ್ವಾರ್ಟರ್ಸ್ ಒಳಗೆ ಬಂದಾಗ ಇಲ್ಲಿ ಹರ್ಷ ಶೆಟ್ಟಿ ಸರ್ ಇದ್ದರು. ಆ ವೇಳೆಯಲ್ಲಿ ನಗರ ಶಾಸಕರಿಗೂ ಕೂಡ ಸರ್ ಇದೊಂದು ಗಾರ್ಡನ್ ಆಗಬೇಕು, ಇದು ವಾಕಿಂಗ್ ಟ್ರ್ಯಾಕ್ ಮಾಡೋಣ ಮತ್ತು ಹಾಗೆ ಗಾರ್ಡನ್ ಮಾಡೋಣ ಅಂಥೇಳಿ ಭರವಸೆ ಕೂಡ ಕೊಟ್ಟಿದ್ದರು. ಇದು ಹಾಗೇ ಉಳ್ಕೊಂಡು ಬಿಟ್ಟಿದೆ. ಈಗಲಾದರೂ ತಾವು ಎಚ್ಚೆತ್ತುಕೊಂಡು ಇದು ಇಂಥ ಸುಂದರ ಜಾಗ, ಈಗಾಗಲೇ ಇಷ್ಟು ಗಿಡಗಳು ದೊಡ್ಡವಾಗಿದ್ದಾವೆ, ಇದು ಹೇಳಿ ಮಾಡಿಸಿದಂಥ ಜಾಗ ಆಗ್ತದೆ. ಇಂಥ ವಿಶಾಲವಾದಂಥ ಜಾಗ ನಗರದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಇಂಥ ಒಂದು ಒಳ್ಳೆಯ ಜಾಗನ ಪ್ರವಾಸಿ ಸ್ಥಾನವನ್ನಾಗಿ ಇದು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ನಗರ ಶಾಸಕರಲ್ಲಿಯೂ, ಉಸ್ತುವಾರಿ ಸಚಿವರಲ್ಲಿಯೂ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿಯೂ, ಮಹಾನಗರ ಪಾಲಿಕೆ ಆಯುಕ್ತರಲ್ಲಿಯೂ, BDA ಆಯುಕ್ತರಲ್ಲಿಯೂ ಕೂಡ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಜನತೆ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ವಿ. ಇದು ಏನು ಸಾಯಿಬಾಬಾ ದೇವಸ್ಥಾನ ದ್ವಾರ ಬಾಗಿಲಿದೆ, ಅದರ ನೇರ ಇಲ್ಲಿ ಒಂದು ದ್ವಾರ ಬಾಗಿಲು ಮಾಡಿ
ಇದಕ್ಕೆ ಎಂಟ್ರೆನ್ಸ್ ಕೊಟ್ಬಿಟ್ರೆ ಈ ಎಂಟ್ರೆನ್ಸ್ದಿಂದ ಸೀದಾ ಇಲ್ಲಿ ಈ ಗಾರ್ಡನ್ ಒಳಗೆ ಎಂಟ್ರ್ ಆಗಿಬಿಡ್ತಾರೆ. ಎಂಟ್ರಾಗಿ ಮ್ಯಾಲೆ ತೋಪು ನೋಡಿಕೊಂಡು ಮೇಲೆ ತೋಪು ನೋಡಿಕೊಂಡು ಅಲ್ಲಿ ನೋಡಿ ಇಲ್ಲಿ 2 ತೋಪು ಕಾಣ್ತವೆ ಸರ್. ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣ್ತವೆ ತೋರಿಸ್ತೀನಿ ನೋಡಿ ಸರ್. 2 ತೋಪು ಈ ಸ್ಟೆಪ್ಪಿಗೆ ಈ ಗಾರ್ಡನ್ದಿಂದ ಬ್ರಿಡ್ಜ್ ಮಾಡಿಕೊಂಡು ಈ ಸ್ಟೆಪ್ ಏರಿ ಆ 2 ತೋಪು ನೋಡ್ಬೋದು ಮೇಲೆ ಸರ್. ಇಷ್ಟು ದೊಡ್ಡದು ತೋಪಿದೆ, ಒಂದು ಸಣ್ಣದಿದೆ. ಎಷ್ಟು ಸುಂದರವಾದಂಥ ಜಾಗ ನೋಡಿ. ಇಲ್ಲಿ RTO ಆಫೀಸ್ ಕಂಪೌಂಡ್, ಇಷ್ಟೆಲ್ಲ ಜಾಗ ಮುಂದೆ ಗಾರ್ಡನ್ ವಾಹನಗಳ ನಿಲುಗಡೆಗಾಗಿ ಮುಂದೆ ಅಷ್ಟು ಬಿಟ್ಟು ಇಲ್ಲಿ ಸಾಹೇಬ ಏನು ದ್ವಾರ ಬಾಗಿಲ ಸರ್ತ ಇಲ್ಲಿ ದ್ವಾರ ಬಾಗಿಲು ಮಾಡೋದು ಈ ಗಾರ್ಡನ್ಗೆ ಒಳಗೆ ಎಂಟ್ರೆನ್ಸ್ ಹೋಗಲಿಕ್ಕೆ. ಅವೊಂದು ಪ್ಲ್ಯಾನ್ ಮಾಡ್ಕೊಂಡು ಈ ಕಂದಕ ಈ ಗಲೀಜು ಎಲ್ಲ ಹೋಗಿಬಿಡ್ತದೆ. ಇಲ್ಲಿ ಗಟರ್ಕ್ಕೆ ಒಂದು ಅಲ್ಲಿ ಪೈಪ್ ಹಾಕಿದ್ದಾರೆ. ಅಲ್ಲಿ ಆ ಪೈಪ್ ಹಂಗೆ ಮುಂದೆ ಗಟರ್ ಮುಖಾಂತರ ಇಲ್ಲಿ ಪೈಪ್ ಹಾಕಿ ಇಲ್ಲಿ ಪೂರ ಕ್ವಾಟಿಗೋಡಿ ತನಕ ಪೈಪ್ ಹಾಕಿ ಮುಚ್ಕೊಂಡ್ಬಿಟ್ರೆ ನೀರೆಲ್ಲ ಇಲ್ಲಿ ದಾಂಡಿಗೆ ಬಂದುಬಿಡ್ತದೆ ನೋಡಿ ಸರ್. ಇಷ್ಟು ಹೊಲಸು, ಇಷ್ಟು ಗಲೀಜು. ಈ ಥರ ವಿಜಯಪುರ ನಗರದಲ್ಲಿ ಇಷ್ಟೊಂದು ಇಲ್ಲಿ ಗಲೀಜು ನೋಡ್ತಾಯಿದ್ದೀವಿ ದಿನಾಲು. ಹಂದಿ, ನಾಯಿಗಳು, ಆಮೇಲೆ ನೋಡಿ ಎಷ್ಟೊಂದು ಹೊಲಸು. ಈ ಥರ ಸುಂದರ ನಗರ ಈ ಥರ ಗಲೀಜು ನಗರವಾಗಿ ಕಾಣ್ತಾ ಇದೆ ಇಲ್ಲಿ. ಅದು ತಪ್ಪಿಸ್ಬೇಕು ಅಂದರೆ ಇದೊಂದು ಪ್ರವಾಸಿ ಸ್ಥಾನ ಗಾರ್ಡನ್ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ನೋಡಿ ಸರ್ ಎಷ್ಟೊಂದು ಗಲೀಜು, ಇಷ್ಟು ಗಲೀಜು. ಇದು ನಮ್ಮ RTO ಆಫೀಸ್ ಎದುರಿಗೆ ಏನು ಸಾಯಿಬಾ ದೇವಸ್ಥಾನ ದ್ವಾರ ಬಾಗಿಲು ಬಾಜು ಏನು ಗಾರ್ಡನ್ ಇದೆ ಎಲ್ಲ ಇಷ್ಟು ಗಲೀಜು ಕಾಣ್ತಾ ಇದೆ. ಇದೆಲ್ಲ ಒಂದು ಪ್ರವಾಸಿ ಸ್ಥಾನ ಆದರೆ ಇದೆಲ್ಲ ಹೋಗಿಬಿಡ್ತದೆ. ಯಾರೂ ಗಲೀಜು ತಂದು ಒಗೆಯೋದಿಲ್ಲ ಅಂಥೇಳಿ ನಾವು ಜಿಲ್ಲಾಡಳಿತಕ್ಕೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದು ಒಂದು ಹೈಮಾಸ್ಕ್ ನಾವೇ ಮಾಡಿಸಿದ್ದೇವೆ. ಇದು ಇಲ್ಲೊಂದು ಸರ್ಕಲ್ ಪಾಯಿಂಟ್ ಆಗ್ತದೆ. ಈ ದ್ವಾರ ಬಾಗಿಲು ಎದುರಿಗೆ ಇಲ್ಲೊಂದು ದ್ವಾರ ಬಾಗಿಲು ಗಾರ್ಡನ್ ಹೋಗ್ಲಿಕ್ಕೆ ಮಾಡಿದರೆ ಇದು ಪಾರ್ಕಿಂಗ್, ಈ ಎಲ್ಲ ಜಾಗ ವಾಹನ ಪಾರ್ಕಿಂಗ್ ಸಲುವಾಗಿ ಸಿಗ್ತದೆ. ಇಂಥ ವಿಶಾಲವಾದಂಥ ಇಲ್ಲಿ ಜಾಗಿದೆ. ಇದು ಸುಂದರವಾದಂಥ ಪ್ರವಾಸಿ ಸ್ಥಾನ ಆಗೋದ್ರಲ್ಲಿ 2 ಮಾತಿಲ್ಲ ಅಂಥೇಳಿ ನಾವು ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತಕ್ಕೆ, ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, BD ಆಯುಕ್ತರಿಗೂ, ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ನಾವು ಈ ಜಾಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ. ಧನ್ಯವಾದಗಳು.